ಬಾಯಾರಿದ ಚಕೋರ ಪಕ್ಷಿ ಚಂದ್ರನನ್ನು ಮಾತ್ರ ಬಯಸುತ್ತೆ ಹೊರತು ಅದು ಚಂದ್ರನ ಉತ್ಪತ್ತಿ ಸ್ಥಾನವಾದಂತಹ ಕ್ಷೀರ ಸಾಗರವನ್ನ ಅದು ಬಯಸೋದಿಲ್ಲ. ದಶರಥ ಮಹಾರಾಜನ ಆಸ್ಥಾನದಲ್ಲಿರುವಂತಹ ಕುಲಪುರೋಹಿತರು ವಸಿಷ್ಠರು ಮಕ್ಕಳೇ. ಆ ವಸಿಷ್ಠರ ಆದೇಶದಂತೆ ಅಭಿಷೇಕಕ್ಕೆ ಅಗತ್ಯವಾದ ಸರಂಜಾಮುಗಳನ್ನ ಸಿದ್ಧಪಡಿಸುವುದರಲ್ಲಿ ಎಲ್ಲರೂ ಕೂಡ ನಿರತರಾದ್ರು. ಮಂಥರೆ ಎನ್ನುವಳು ತನ್ನ ಮನಸ್ಸಿನಲ್ಲಿ ಕುಟಿಲವಾದಂತಹ ಬುದ್ಧಿಯನ್ನ ಹೊಂದಿದ್ಲು. ಈಕೆಯು ಕೈಕೇಯಿಯ ದಾಸಿ ಕೂಡ ಆಗಿದ್ಲು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ತೃತೀಯ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ಚಂಪೂ ರಾಮಾಯಣದ ಅಯೋಧ್ಯಕಾಂಡದ ಮೊದಲನೇ ದಿನದ ಪಾಠದ ಬಗ್ಗೆ ವಿಚಾರವನ್ನ ತಿಳ್ಕೊಂಡಿದ್ರಿ. ಇಂದು ನಾನು 2ನೇ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ದಿನದ ತರಗತಿಯಲ್ಲಿ ಎಲ್ಲಿವರೆಗೆ ಪಾಠವನ್ನ ಕೇಳ್ಕೊಂಡಿದ್ರಿ ಎನ್ನುವಂತಹ ಒಂದು ಪಕ್ಷಿ ನೋಟವನ್ನ ನೋಡಿ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಹಿಂದಿನ ತರಗತಿಯಲ್ಲಿ ನೀವು ಚಂಪೂ ರಾಮಾಯಣದ ಕರ್ತೃವಾದಂತಹ ಭೋಜರಾಜನ ಕವಿಕೃತಿ ಪರಿಚಯದ ವಿಚಾರವನ್ನ ತಿಳ್ಕೊಂಡ್ರಿ. ಅದಾದ ನಂತರ ಕಥೆ ಪ್ರಾರಂಭ ಆಗುತ್ತೆ. ಅಯೋಧ್ಯೆಯ ರಾಜ ದಶರಥ ಮಹಾರಾಜ, ಆತನಿಗೆ 3 ಜನ ಪತ್ನಿಯರು ಹಾಗೂ 4 ಜನ ಮಕ್ಕಳು. 3 ಜನ ಪತ್ನಿಯರು ಬಂದು ಕೌಸಲ್ಯ, ಸುಮಿತ್ರಾ ಹಾಗೂ ಕೈಕೇಯಿ. ಕೌಸಲ್ಯೆಯ ಮಗ ಶ್ರೀರಾಮಚಂದ್ರ, ನಂತರ ಸುಮಿತ್ರೆಯ ಮಕ್ಕಳು ಲಕ್ಷ್ಮಣ ಮತ್ತು ಶತ್ರುಘ್ನ, ಕೈಕೇಯಿಯ ಮಗ ಭರತ. ಹೀಗೆ ದಶರಥ ಮಹಾರಾಜ ತನ್ನ ರಾಜ್ಯಭಾರವನ್ನ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ. ಎಲ್ಲಾ ಪ್ರಜೆಗಳು ಬಹಳ ಸಂತೋಷವಾಗಿ ಕಾಲವನ್ನ ಕಳೀತಾ ಇದ್ರು. ಹೀಗೆ ಇರುವಾಗ ಒಮ್ಮೆ ದಶರಥ ಮಹಾರಾಜನಿಗೆ ಅನ್ಸುತ್ತೆ, ಮುಪ್ಪು ಅನ್ನೋದು ಎಲ್ಲರಿಗೂ ಕೂಡ, ಮಾನವನಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಬರುವಂತದ್ದು, ಅದನ್ನ ಯಾರು ಕೂಡ ತಪ್ಸೋಕ್ಕಾಗಲ್ಲ. ಹಾಗಾಗಿ ನನಗೂ ಕೂಡ ಮುಪ್ಪು ಅನ್ನೋದು ತೊಡೆಯೇರಿ ಕುಳಿತಿರೋದ್ರಿಂದ ತನ್ನ ಮಗನಾದಂತಹ ಶ್ರೀರಾಮಚಂದ್ರನಿಗೆ ಸಕಲ ಭೂಭಾರವನ್ನು ಹೊರಲು ಶಕ್ತಿ ಇರುವಂತಹ ತ್ರಿಲೋಕದ ಒಡೆಯನಾಗಿರುವ ದೈವ ಸ್ವರೂಪಿಯಾಗಿರುವಂತಹ ಶ್ರೀರಾಮಚಂದ್ರನಿಗೆ ನಾನು ಪಟ್ಟಾಭಿಷೇಕವನ್ನ ಮಾಡ್ತೀನಿ ಅಂತ ಹೇಳಿ ತನ್ನ ಎಲ್ಲ ಮಂತ್ರಿಗಳನ್ನ ಹಾಗೂ ನಗರದಲ್ಲಿರುವಂತಹ ಒಳ್ಳೆಯ ಬುದ್ಧಿವಂತರಾದಂತಹ ಹಿರಿಯ ನಾಗರಿಕರನ್ನೆಲ್ಲ ಸೇರಿಸಿ ಒಂದು ಸಭೆಯನ್ನ ಮಾಡಿ ವಿಚಾರವನ್ನ ತಿಳಿಸ್ತಾನೆ. ಈ ವಿಚಾರವನ್ನ ಕೇಳಿದಂತಹ ಆ ಎಲ್ಲ ಜನರು ಕೂಡ ಬಹಳ ಸಂತೋಷವನ್ನ ವ್ಯಕ್ತಪಡಿಸ್ತಾರೆ. ಹೇಗಪ್ಪ ವ್ಯಕ್ತಪಡಿಸ್ತಾರೆ ಅಂದ್ರೆ, ಮೇಘಗಳ ಗರ್ಜನೆ ಆದಾಗ ಮಯೂರಗಳು ಹೇಗೆ ಕೇಕಾಧ್ವನಿಯಿಂದ ಬಹಳ ತಮ್ಮ ರೆಕ್ಕೆಯನ್ನ ಬಿಚ್ಕೊಂಡು ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಕೇಕಾಧ್ವನಿಯನ್ನು ಮಾಡುತ್ತವೋ, ಅದೇ ರೀತಿಯಲ್ಲಿ ಎಲ್ಲ ಜನರು ಶ್ರೀರಾಮಚಂದ್ರ ರಾಜ ಆಗ್ತಾನೆ, ಆತನಿಗೆ ರಾಜ್ಯ ಪಟ್ಟಾಭಿಷೇಕ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಕೇಳಿ ಬಹಳ ಸಂತೋಷದಿಂದ ಎಲ್ಲರೂ ಕೂಡ ಕಲಕಲ ಧ್ವನಿಯನ್ನ ಮಾಡ್ತಾರೆ. ಅದು ದಿಗಂತದವರೆಗೂ ಕೇಳಿಸುವಷ್ಟು ಶಬ್ದವನ್ನ ಮಾಡ್ತಾರೆ. ಎಲ್ಲರಿಗೂ ಬಹಳ ಸಂತೋಷ ಆಗುತ್ತೆ. ಅದರಿಂದ ಎಲ್ಲರಿಗೂ ಕೂಡ ಕಣ್ಣಿನಿಂದ ಆನಂದ ಬಾಷ್ಪ ಕೂಡ ಬರುತ್ತೆ. ಆ ಆನಂದ ಬಾಷ್ಪ ಯಾವ ರೀತಿಯಲ್ಲಿ ಇರುತ್ತಪ್ಪ ಅಂದ್ರೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನ ನೋಡಲು ಹಿಂದೆ ಎಲ್ಲರೂ ಕೂಡ ಮುಖವನ್ನ ತೊಳೆದು ಸಿದ್ಧರಾಗಿದ್ದಾರೋ ಎನ್ನುವಂತಿತ್ತು ಅಂತ ಭೋಜರಾಜ ವರ್ಣನೆಯನ್ನ ಮಾಡಿದ್ದಾನೆ. ಮೂಲತಃ ವಾಲ್ಮೀಕಿಗಳು ಬರೆದಿರುವಂತಹ ರಾಮಾಯಣದಿಂದ ಸ್ಫೂರ್ತಿಯನ್ನ ಪಡೆದಂತಹ ಭೋಜರಾಜನು ತನ್ನದೇ ಆದ ರೀತಿಯಲ್ಲಿ ವರ್ಣನೆಯನ್ನ ಮಾಡ್ತಾ ಹೋಗ್ತಾನೆ ಮಕ್ಕಳೇ. ಅನಂತರ ಮುಂದೆ ನೋಡೋಣ ಇಂದಿನ ಪಾಠ. ರಾಜಾಪಿತೇಶಾಂ ಸಂಪಸ್ಯಮಾನ ಮಹೋತ್ಸವೋ ಉತ್ಸುಕ ಜನ ಸಂಪರ್ಧ ಜನಿಷ್ಯಮಾಣ ರಜೋ ರಾಜಿಪಾತಪರಿ ಜಿಹೀರ್ಷಯೇವ ರೋಮಾಂಚ ಪ್ರಪಂಚೇನ ಕಂಚುಕಿತಾಂಗಾನಾಂ ಪ್ರಮಾಣಾತೀತಾಂ ಪ್ರೀತಿಂ ಪ್ರಪನ್ನಾನಾಂ ಹರ್ಷ ಪ್ರಕರ್ಷೇಣ ದ್ವಿಗುಣೀಕೃತ ಮಾನಂದ ಮಂತರ್ನಿಯಮ್ಯ ಸುಮಂತ್ರ ಪ್ರಮುಖ ಮಂತ್ರಿ ಮುಖ್ಯಾನೇವ ಮಾಚಖ್ಯೋ. ಈ ರೀತಿಯಾಗಿ ಜನರಿಗೆ ಹೇಳಿದಾಗ ಎಲ್ಲರಿಗೂ ಬಹಳ ಸಂತೋಷ ಉಂಟಾಗುತ್ತೆ. ಜೊತೆಗೆ ದಶರಥ ಮಹಾರಾಜ ಹೇಳಿರ್ತಾನೆ, ನನ್ನ ಹಿರಿಯರು ಯಾವ ರೀತಿಯಲ್ಲಿ ಒಳ್ಳೆಯ ಶುಭ ಕಾರ್ಯಗಳನ್ನ ಮಾಡಿ ಧರ್ಮ ಕಾರ್ಯಗಳನ್ನ ಮಾಡಿ ಹೇಗೆ ದೈವತ್ವವನ್ನ ಹೊಂದಿದ್ರೋ, ಅದೇ ರೀತಿಯಲ್ಲಿ ನಾನು ಕೂಡ ವೃದ್ಧಾಪ್ಯವನ್ನ ಹೊಂದಿರೋದ್ರಿಂದ ನಾನು ನನ್ನ ರಾಜ್ಯಭಾರವನ್ನ ಶ್ರೀರಾಮನಿಗೆ ವಹಿಸ್ತೀನಿ ಅಂತ ಹೇಳಿದ ಮಾತನ್ನ ಕೇಳಿ ಎಲ್ಲರಿಗೂ ಬಹಳ ಸಂತೋಷ ಆಯ್ತು. ಅದಾದ ನಂತರ ಮುಂದೆ ನಡೆಯುವ ರಾಮನ ಪಟ್ಟಾಭಿಷೇಕ ಮಹೋತ್ಸವದಂದು ಅಪಾರ ಜನಸಮೂಹ ಸೇರಿರುವುದರಿಂದ ದಟ್ಟವಾದ ಧೂಳು ಮೇಲೇಳುತ್ತದೆ. ಸಾಮಾನ್ಯವಾಗಿ ಎಲ್ಲಿ
ಜನಗಳು ಜಾಸ್ತಿ ಇರ್ತಾರೋ ಅಲ್ಲಿ ಧೂಳು ಮೇಲೇಳುತ್ತೆ. ಅದರಿಂದ ತಮ್ಮ ಶರೀರವನ್ನ ರಕ್ಷಿಸಿಕೊಳ್ಳಲು ರೋಮಾಂಚನವೆಂಬ ಕವಚವನ್ನ ಧರಿಸಿಕೊಳ್ಳುತ್ತಿರುವರೋ ಎಂಬಂತೆ ಅತ್ಯಂತ ಹರ್ಷಿತರಾದ ಜನಸಮೂಹವನ್ನು ಕಂಡು ರಾಜನಾದ ದಶರಥನಿಗೂ ಅಪಾರ ಸಂತೋಷ ಉಂಟಾಯಿತು. ಆ ಜನಗಳ ಸಂತೋಷ ಪಡ್ತಾ ಇರೋದನ್ನ ನೋಡಿ ರಾಜ ದಶರಥ ಮಹಾರಾಜನಿಗೂ ಬಹಳ ಸಂತೋಷ ಉಂಟಾಯ್ತಂತೆ. ರಾಮ ರಾಜ ಆಗ್ತಾನೆ ಅಂದ್ರೆ ಜನಗಳಲ್ಲಿ ಇಷ್ಟೊಂದು ಹರ್ಷೋಲ್ಲಾಸ ಇದೆಯಲ್ಲ ಅಂತ ದಶರಥ ಮಹಾರಾಜನಿಗೂ ಬಹಳ ಸಂತೋಷ ಆಗುತ್ತೆ. ಅಷ್ಟು ಸಂಭ್ರಮ ಪಡ್ತಾ ಇರ್ತಾರೆ. ಆದರೂ ತನ್ನ ಹರ್ಷಾತಿರೇಕವನ್ನ ನಿಗ್ರಹಿಸಿಕೊಂಡ ಅವನು ಸುಮಂತ್ರ ಮೊದಲಾದ ಮಂತ್ರಿಗಳನ್ನು ಉದ್ದೇಶಿಸಿ ಈ ರೀತಿ ಹೇಳ್ತಾನೆ. ತನ್ನ ಮಂತ್ರಿಯಾದಂತಹ ಸುಮಂತ್ರ ಮೊದಲಾದ ಮಂತ್ರಿಗಳನ್ನ ಉದ್ದೇಶಿಸಿ ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಪುರತಃ ಗಚ್ಚಾಮಹ ಆಖ್ಯಾನ ಪ್ರಕಾರಮೇವಾಹ. ಯಾವ ರೀತಿಯಲ್ಲಿ ಏನ್ ಹೇಳ್ದ ಸುಮಂತ್ರನಿಗೆ ದಶರಥ ಮಹಾರಾಜ ಅಂತ ಏನ್ ಹೇಳ್ತಾನೆ ನೋಡೋಣ. ಅಸ್ಮಾನನಾಶ್ರಿತ ತಪೋವನ ಭೂಮಿ ಭಾಗ ನುನ್ಮುಚ್ಯ ಮಾರ್ಗ ಪರಿಪಾಲನ ಜಾಗರೂಕಾನ್ ಅಮ್ಲಾನ ಮೌಢ್ಯ ಮಚಿರಾದವಲಂಬ ರಾಮಮೇವಂ ವಿದಃ ಕಥಮುದೇತಿ ಜನಾನುರಾಗಃ ತೇಪಿ ನಿಯಮಿತಿ ನಿಜ ಮನೋರಥಾಯ ದಶರಥಾಯ ಸವಿನಯಮೇವಂ ವ್ಯಜಿಜ್ಞಪನ್. ನಂತರ ದಶರಥ ಮಹಾರಾಜ ಹೇಳ್ತಾನೆ, ವಾನಪ್ರಸ್ಥ ಆಶ್ರಮವನ್ನು ಸ್ವೀಕರಿಸಿ ನಾನು ಇನ್ನೂ ತಪೋವನಕ್ಕೆ ತೆರಳಿಲ್ಲ. ನಾನು ವಾನಪ್ರಸ್ಥಾಶ್ರಮವನ್ನ ಆಶ್ರಯಿಸಿ ಇನ್ನೂ ತಪೋವನಕ್ಕೆ ಇನ್ನು ಹೊರಟೇ ಇಲ್ಲ. ಪ್ರಜೆಗಳನ್ನು ಯೋಗ್ಯ ರೀತಿಯಲ್ಲಿ ರಕ್ಷಿಸುತ್ತಿರುವೆ. ಪ್ರಜೆಗಳನ್ನೆಲ್ಲ ನಾನು ಚೆನ್ನಾಗೇ ನೋಡ್ಕೋತಾ ಇದ್ದೀನಿ. ನಾನು ಇನ್ನು ವಾನಪ್ರಸ್ಥಾಶ್ರಮಕ್ಕೂ ಕೂಡ ಹೊರಟಿಲ್ಲ. ಹಾಗಿದ್ದರೂ ನನ್ನನ್ನು ಬಿಟ್ಟು ಇನ್ನು ಬಾಲಾವಸ್ಥೆಯ ಮುಗ್ಧತೆಯನ್ನು ಹೊಂದಿರುವಂತಹ ರಾಮನ ಮೇಲೆ ಇಷ್ಟು ಶೀಘ್ರವಾಗಿ ಜನರ ಅಪಾರ ಪ್ರೀತಿಯು ಹೇಗೆ ತಾನೇ ಉಂಟಾಗಿರುವುದು? ಅಲ್ಲಿ ಹೇಳ್ತಾ ಇದ್ದಾನೆ ದಶರಥ ಮಹಾರಾಜ, ನಾನು ಇನ್ನು ವಾನಪ್ರಸ್ಥಾಶ್ರಮಕ್ಕೆ ಹೊರಟಿಲ್ಲ. ನಂತರ ನಾನು ಜನರನ್ನೆಲ್ಲರನ್ನು ಬಹಳ ಸರಿಯಾದ ರೀತಿಯಲ್ಲಿ ರಕ್ಷಣೆಯನ್ನ ಮಾಡ್ತಾ ಇದ್ದೀನಿ. ಹಾಗಿದ್ರೂ ಕೂಡ ಬಾಲ್ಯಾವಸ್ಥೆಯಲ್ಲಿರುವಂತಹ ರಾಮನನ್ನ ಕಂಡ್ರೆ ಜನ ಇಷ್ಟೊಂದು ಸಂತೋಷವನ್ನ ಪಡ್ತಾ ಇದಾರಲ್ಲ, ರಾಮ ರಾಜ ಆಗ್ತಾನೆ ಅಂತ ಅಂದ್ರೆ ಹೇಗೆ ತಾನೇ ಆ ರೀತಿಯಾಗಿ ಪ್ರೀತಿ ರಾಮನಲ್ಲಿ ಅವ್ರಿಗೆಲ್ಲ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾನೆ. ಈ ಮಂತ್ರಿಗಳು ಸಹ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ದೃಢ ನಿಶ್ಚಯವನ್ನು ಮಾಡಿಕೊಂಡಿರುವಂತಹ ದಶರಥನನ್ನು ಕುರಿತು ವಿನಯಪೂರ್ವಕವಾಗಿ ಈ ರೀತಿ ವಿಜ್ಞಾಪಿಸಿಕೊಂಡ್ರು. ಅನಂತರ ಯಾವಾಗ ದಶರಥ ಮಹಾರಾಜ ಮಂತ್ರಿಗಳನ್ನ ಈ ರೀತಿ ಕೇಳಿದಾಗ ಸುಮಂತ್ರ ಮುಂತಾದ ಮಂತ್ರಿಗಳನ್ನ ಅವರು ಯಾವ ರೀತಿಯಲ್ಲಿ ವಿನಂತಿಸ್ಕೊಳ್ತಾರಪ್ಪ ದಶರಥ ಮಹಾರಾಜಂಗೆ ಅನ್ನೋದನ್ನ ಮುಂದೆ ನೋಡೋಣ ಮಕ್ಕಳೇ. ಮೇವಂ ವಿಧಂ ಕಥಮುದೇತಿ ಜನಾನುರಾಗ. ಇವೆಲ್ಲವೂ ಕೂಡ ನಿಮ್ಗೆ ಆನೋಟೇಷನ್ಗೆ ಬರುವಂತಹ ಪ್ರಶ್ನೆಗಳು ಮತ್ತು ಶ್ಲೋಕಕ್ಕೆ ತಾತ್ಪರ್ಯವನ್ನ ಕೂಡ ಬರೆಯಕ್ಕೆ ಕೊಡಬಹುದು. ಬಹಳ ಮುಖ್ಯವಾಗಿರುವಂತಹ ಶ್ಲೋಕ ಮಕ್ಕಳೇ. ಅರ್ಥ ಆಯ್ತಾ? ಮುಂದೆ ಮಂತ್ರಿಗಳು ಏನಂತ ವಿನಯಪೂರ್ವಕವಾಗಿ ದಶರಥ ಮಹಾರಾಜನಿಗೆ ವಿಜ್ಞಾಪಿಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ವಿಜ್ಞಾಪನಮೇವಾಹ ದೇವೇ ಸ್ಥಿತೇಪಿ ತನಯಂ ತವ ರಾಮ ಭದ್ರಂ ಲೋಕಃ ಸ್ವಯಂ ಭಜತು ನಾಮ ಕಿಮತ್ರ ಚಿತ್ರಂ ಚಂದ್ರಂ ವಿನಾ ತದುಪಲಂಬ ನ ಹೇತುಭೂತಂ ಕ್ಷೀರೋದಮಾಶ್ರಯತಿ ಕಿಂ ತ್ರಿಷಿತಶ್ಚಕೋರಃ. ನಂತರ ಅವ್ರು ಹೇಳ್ತಾರೆ, ಎಷ್ಟು ಸುಂದರವಾಗಿದೆ ಮಕ್ಕಳೇ ವರ್ಣನೆ. ಹೇಳ್ತೇನೆ, ದೊರೆಯೇ, ನೀನಿರುವಾಗಲೂ ಸಹ ಪ್ರಜೆಗಳು ನಿನ್ನ ಪುತ್ರನಾದ ರಾಮಭದ್ರನನ್ನು ಅಪೇಕ್ಷಿಸುತ್ತಿರುವರು. ನೀನಿರುವಾಗಲೇ ಜನರೆಲ್ಲರೂ ನಿನ್ನ ಮಗನಾದಂತಹ ರಾಮನನ್ನ ಅಪೇಕ್ಷಿಸ್ತಾ ಇದ್ದಾರೆ. ಇದರಲ್ಲಿ ಆಶ್ಚರ್ಯವೇನಿದೆ? ಇದರಲ್ಲಿ ಆಶ್ಚರ್ಯವಾದ್ರೂ ಏನಿದೆ? ಬಾಯಾರಿದ ಚಕೋರ ಪಕ್ಷಿಯು ಚಂದ್ರನನ್ನು ಬಯಸುತ್ತದೆಯೇ ಹೊರತು ಆ ಚಂದ್ರನಿಗೆ ಉತ್ಪತ್ತಿ ಸ್ಥಾನವಾದಂತಹ ಕ್ಷೀರಸಾಗರವನ್ನ ಬಯಸುವುದೇನು? ಎಷ್ಟು ಸುಂದರವಾದಂತಹ ಉದಾಹರಣೆ ನೋಡಿ ಮಕ್ಕಳೇ. ಬಾಯಾರಿದಂತಹ ಚಕೋರ ಪಕ್ಷಿಯು ಚಂದ್ರನನ್ನ ಬಯಸುತ್ತದೆ ಹೊರತು ಆ ಚಂದ್ರನಿಗೆ ಉತ್ಪತ್ತಿ ಸ್ಥಾನವಾಗಿರುವಂತಹ ಕ್ಷೀರಸಾಗರವನ್ನ ಬಯಸೋದಿಲ್ಲ ಎನ್ನುವಂತಹ ಸುಂದರ ವರ್ಣನೆಯನ್ನ ಮಾಡಿದ್ದಾರೆ. ಸರಿ ಅಲ್ವಾ ಮಕ್ಕಳೇ? ಬಾಯಾರಿದ ಚಕೋರ ಪಕ್ಷಿ ಚಂದ್ರನನ್ನು ಮಾತ್ರ ಬಯಸುತ್ತೆ ಹೊರತು ಅದು ಚಂದ್ರನ ಉತ್ಪತ್ತಿ ಸ್ಥಾನವಾದಂತಹ ಕ್ಷೀರ ಸಾಗರವನ್ನ ಅದು ಬಯಸೋದಿಲ್ಲ. ಈ ರೀತಿಯಾಗಿ ದಶರಥ ಮಹಾರಾಜನ್ಗೆ ಹೇಳ್ತಾರೆ. ಕ್ಷೀರೋದಮಾಶ್ರಯತಿ ಕಿಂ ತ್ರಿಷಿತಶ್ಚಕೋರಃ. ಇದು ಕೂಡ ನಿಮ್ಗೆ ಆನೋಟೇಷನ್ಗೆ ಬರುವಂತಹ ಒಂದು ವಾಕ್ಯ ಆಗುತ್ತೆ. ಈ ಶ್ಲೋಕ ಕೂಡ ಪರೀಕ್ಷಾ ಉದ್ದೇಶದಿಂದ ಬಹಳ ಮುಖ್ಯ ಮಕ್ಕಳೇ. ಮುಂದೆ ತದನಂತರಂ ತೇತ್ವರೆ ತತ್ಪರಸ್ಥ ಸ್ವವಿದಾಂ ವೈರಿಷ್ಠಸ್ಯ ವಸಿಷ್ಠಸ್ಯ ಶಾಸನಾದ ಅಭಿಷೇಕ ಉಪಕರಣ ಹರಣಾಯ ಸಾಮಾತ್ಯ ಪೌರವರ್ಗ. ಅನಂತರ ಅಮಾತ್ಯರು ಮತ್ತು ಪುರಜನರು ತತ್ವಶಾಸ್ತ್ರವನ್ನು ಬಲ್ಲವರಲ್ಲಿ ಶ್ರೇಷ್ಠರಾದ ವಸಿಷ್ಠರ ಆದೇಶದಂತೆ ಅಭಿಷೇಕಕ್ಕೆ ಅಗತ್ಯವಾದ ಸರಂಜಾಮುಗಳನ್ನು ಸಿದ್ಧಪಡಿಸುವುದರಲ್ಲಿ ನಿರತರಾದರು. ನಂತರ ಯಾವಾಗ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ
ಎಲ್ಲರೂ ಕೂಡ ಇಚ್ಛೆ ಪಟ್ಟರೋ ಆಗ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಮಾತ್ಯರು, ಪುರುಜನರು, ತತ್ವಶಾಸ್ತ್ರವನ್ನು ಬಲ್ಲಂತಹ ಶ್ರೇಷ್ಠರಾದಂತಹ ವಸಿಷ್ಠರು, ದಶರಥ ಮಹಾರಾಜನ ಆಸ್ಥಾನದಲ್ಲಿರುವಂತಹ ಕುಲಪುರೋಹಿತರು ವಸಿಷ್ಠರು ಮಕ್ಕಳೇ. ಆ ವಸಿಷ್ಠರ ಆದೇಶದಂತೆ ಅಭಿಷೇಕಕ್ಕೆ ಅಗತ್ಯವಾದ ಸರಂಜಾಮುಗಳನ್ನ ಸಿದ್ಧಪಡಿಸುವುದರಲ್ಲಿ ಎಲ್ಲರೂ ಕೂಡ ನಿರತರಾದರು. ಮುಂದೆ ಅನಂತರ ವೃತ್ತ ಅಂತಮಃ ಆಹೂಯ ರಾಮಂ ವಿನಯಾಭಿರಾಮಂ ಮಾವಿಹಿ ಪ್ರಮೋದ ಪ್ರಭುರೇವ ಮೂಚೆ ತವೋತ್ತಮಾಂಗೆ ಮುಕುಟಂ ವಿಧಾತುಂ ಮಹಾಯತಿಷ್ಯೆ ದಿವಸೇ ಯತಿಪ್ಯೆ. ನಂತರ ಅತ್ಯಂತ ಆನಂದವನ್ನು ಹೊಂದಿದ್ದ ದಶರಥನು ವಿನಯಶಾಲಿಯಾದ ತನ್ನ ಪುತ್ರನಾದಂತಹ ರಾಮನನ್ನ ಕರೆದು ಈ ರೀತಿಯಾಗಿ ಹೇಳ್ತಾನೆ. ನಂತರ ಶ್ರೀರಾಮಚಂದ್ರನನ್ನ ಕರೆಸ್ತಾನೆ. ಯಾರು? ದಶರಥ ಮಹಾರಾಜ ಹೇಳ್ತಾನೆ. ಏನ್ ಹೇಳ್ತಾನಪ್ಪ ಅಂದ್ರೆ, ಶೀಘ್ರದಲ್ಲಿಯೇ ಪುಷ್ಯ ನಕ್ಷತ್ರದ ಶುಭ ದಿನದಂದು ನಿನ್ನ ಶಿರಸ್ಸಿನಲ್ಲಿ ರಾಜಮುಕುಟವನ್ನಿಡಲು ಅಪೇಕ್ಷಿಸುತ್ತೇನೆ. ಏನಂತ ಹೇಳ್ತಾನೆ? ಶೀಘ್ರದಲ್ಲಿಯೇ ಪುಷ್ಯ ನಕ್ಷತ್ರ ಅಂದ್ರೆ ಒಳ್ಳೆಯ ನಕ್ಷತ್ರ ಮಕ್ಕಳೇ. ಅಂತಹ ನಕ್ಷತ್ರದ ದಿನ, ಪುಷ್ಯ ನಕ್ಷತ್ರದ ಶುಭ ದಿನದಂದು ನಿನ್ನ ಶಿರಸ್ಸಿನಲ್ಲಿ ರಾಜಮುಕುಟವನ್ನಿಡಲು ನಾನು ಅಪೇಕ್ಷಿಸುತ್ತೇನೆ. ರಾಜಮುಕುಟವನ್ನ ನಿನ್ನ ತಲೆಯ ಮೇಲೆ ಇಡಲು ಅಪೇಕ್ಷಿಸುತ್ತೇನೆ, ನಿನಗೆ ಪಟ್ಟಾಭಿಷೇಕ ಮಾಡಲು ಬಯಸುತ್ತೇನೆ. ಏನಂತ ಹೇಳ್ತಾನೆ? ಮಗನನ್ನ ಕರೆದು, ರಾಮನನ್ನ ಕರೆದು, ಪುಷ್ಯ ನಕ್ಷತ್ರದ ಒಳ್ಳೆಯ ದಿನದಂದು ನಿನಗೆ ರಾಜಮುಕುಟವನ್ನ ಧರಿಸಲು ನಾನು ಇಷ್ಟಪಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ನಿನಗೆ ಪಟ್ಟಾಭಿಷೇಕವನ್ನ ಮಾಡಲು ನಾನು ಬಯಸುತ್ತೇನೆ ಅಂತ ಹೇಳಿ ರಾಮನಿಗೆ ತಿಳಿಸ್ತಾನೆ. ಮುಂದೆ ಅತ ದಶರಥ ಮನೋರಥಂ ಕೌಸಲ್ಯಾಯೈ ನಿವೇದ್ಯ ಸ್ವಭವನಂ ಉಪಗತಸ್ಯ ರಾಮಸ್ಯ ಭಗವಾನ್ ವಸಿಷ್ಠಃ ಸಂಜಾತ ಕೌತುಕ ಮಂಗಲಂ ನಿರ್ವರ್ತಯಾಮಾಸ. ನಂತರ ರಾಜ ದಶರಥನ ಅಭಿಲಾಷೆಯನ್ನು ತನ್ನ ತಾಯಿಯಾದ ಕೌಸಲ್ಯಗೆ ತಿಳಿಸಿದಂತಹ ರಾಮನು, ದಶರಥ ಮಹಾರಾಜ ಏನ್ ವಿಚಾರವನ್ನ ತಿಳಿಸ್ದ ಆ ವಿಚಾರವನ್ನು ತನ್ನ ತಾಯಿಯಾದಂತಹ ಕೌಸಲ್ಯಗೆ ತಿಳಿಸಿದಂತಹ ರಾಮನು ತನ್ನ ಭವನಕ್ಕೆ ತೆರಳುತ್ತಾನೆ. ಆಗ ಹರ್ಷಿತರಾದ ವಸಿಷ್ಠರು ರಾಮನಿಗೆ ರಕ್ಷಾಸೂತ್ರ ಬಂಧನವೆಂಬ ಮಂಗಳ ವಿಧಿಯನ್ನ ನೆರವೇರಿಸ್ತಾರೆ. ಏನನ್ನ ನೆರವೇರಿಸ್ತಾರೆ? ರಕ್ಷಾಸೂತ್ರ ಬಂಧನವೆಂಬ ಮಂಗಳ ವಿಧಿಯನ್ನ ನೆರವೇರಿಸ್ತಾರೆ. ಯಾರಿಗೆ? ಶ್ರೀರಾಮಚಂದ್ರನಿಗೆ. ನಂತರ ಅಪೂರಯನ್ ಮಂಗಲ ತೂರ್ಯ ಘೋಷೈಹಿ ರಾಶಾವಶಾವಲ್ಲ ಭಕರ್ಣ ತಾಲಾನ್ ಉಜೃಂಭಿತಃ ಕೋಪಿ ಗಿರಾಮ ಭೂಮಿ ಋನ್ಮಸ್ತಕಃ ಪೌರೆ ಜನಪ್ರಮೋದ. ಆಗ ಉಂಟಾದ ಮಂಗಳ ವಾದ್ಯಗಳ ಶಬ್ದವು ದಿಗಂತವೆಲ್ಲ ವ್ಯಾಪಿಸಿತು. ಆ ಸಮಯದಲ್ಲಿ ಉಂಟಾದಂತಹ ಮಂಗಳ ವಾದ್ಯಗಳ ಶಬ್ದವು ಇಡೀ ದಿಗಂತವೆಲ್ಲ ವ್ಯಾಪಿಸಿತು. ಮಾತಿನಲ್ಲಿ ವರ್ಣಿಸಲಾಗದಂತಹ ಮಹತ್ತರವಾದಂತಹ ನಾಗರಿಕರ ಆನಂದ ಭರಿತ ಧ್ವನಿಯು ಎಲ್ಲೆಡೆಯೂ ಹರಡಿತು. ಎಲ್ಲ ಜನಗಳಿಗೂ ಬಹಳ ಸಂತೋಷ ಆಯಿತು. ಆ ಮಂಗಳ ವಾದ್ಯಗಳ ಧ್ವನಿಯನ್ನ ನೋಡಿ ವರ್ಣಿಸಲಾಗದಂತಹ ಆನಂದ ಭರಿತರಾದಂತಹ ಜನರು ಇನ್ನೂ ಹೆಚ್ಚಿನ ಸಂತೋಷದ ಧ್ವನಿಯನ್ನ ಮಾಡಲು ಪ್ರಾರಂಭ ಮಾಡಿದ್ರು. ಆ ಸಂತೋಷ ಎಲ್ಲ ಕಡೆಯಲ್ಲಿಯೂ ಹರಡಿತು. ಮುಂದೆ ತತ್ರ ಅಲ್ಲಿ ಯಾಮೇ ವಾಹು ನಿಶಿಚರ ಕುಲೋನ್ಮೂಲನೆ ಮೂಲಹೇತುಂ ಯಸ್ಯಾಶ್ಚಿತ್ತಂ ಪ್ರಕೃತಿ ಕುಟಿಲಂ ಗಾತ್ರ ಮಿತ್ರಂ ಬಭೂವ ಅಂಬೋಜಿನ್ಯಾಹ ಶಿಶಿರ ಸರಸಃ ಕಾಸರಿ ವಾಚ್ಯಮಂಬಃ ಕೈಕೇಯಾಹ ಸ ಹೃದಯ ಮದಯಂ ಮಂಥರ ನಿರ್ಮಮಂಥ. ಆ ನಂತರ ರಾವಣ ಮೊದಲಾದ ರಾಕ್ಷಸರ ನಾಶವಾಗಲು ಮೂಲ ಕಾರಣ ಎಂದು ಯಾವ ಮಂಥರೆಯನ್ನ ಹೇಳಲಾಗುತ್ತದೆಯೋ, ಮಂಥರೆಯೇ ಮೂಲ ಕಾರಣಳಾಗ್ತಾಳೆ. ರಾವಣ ಮುಂತಾದಂತಹ ರಾಕ್ಷಸರ ಸಂಹಾರ ಆಗ್ಲಿಕ್ಕೆ ಹೇಳಲಾಗುತ್ತದೆಯೋ ಆಕೆಯ ಮನಸ್ಸು ಶರೀರಕ್ಕನುಗುಣವಾಗಿಯೇ ವಕ್ರತೆಯನ್ನ ಹೊಂದಿತ್ತು. ಈ ಮಂಥರೆ ಎನ್ನುವಳು ತನ್ನ ಮನಸ್ಸಿನಲ್ಲಿ ಕುಟಿಲವಾದಂತಹ ಬುದ್ಧಿಯನ್ನ ಹೊಂದಿದ್ಲು. ಈಕೆಯು ಕೈಕೇಯಿಯ ದಾಸಿ ಕೂಡ ಆಗಿದ್ಲು. ಹಾಗಾಗಿ ಶರೀರದಂತೆಯೇ ಆಕೆಯ ಮನಸ್ಸು ಸಹ ವಿಕಾರವಾಗಿತ್ತು. ಸ್ವಚ್ಛವಾಗಿದ್ದ ಕಮಲ ಸರೋವರವನ್ನು ಪ್ರವೇಶಿಸಿದ ಎಮ್ಮೆಯೊಂದು ಆ ಶುಭ್ರ ನೀರನ್ನ ಕಲುಷಿತಗೊಳಿಸುವಂತೆ ನಿರ್ಮಲವಾದ ಮನಸ್ಸನ್ನು ಹೊಂದಿದ್ದ ಕೈಕೇಯಿಯು ಶುಭ್ರ ಹೃದಯವನ್ನ ಮಂಥರೆಯು ಅಸೂಯೆ ಎಂಬ ರಾಡಿಯನ್ನೇ ಬೆಸಿ ಕಲುಷಿತಗೊಳಿಸಿದಳು. ಈ ಮಂಥರೆ ತಾನು ಏನ್ ಮಾಡಿದ್ಲು ಅಂದ್ರೆ, ಸುಂದರ ಸರೋವರದಂತಿರುವಂತಹ ಕೈಕೇಯಿಯ ಮನಸ್ಸನ್ನ ಹೇಗೆ ಎಮ್ಮೆ ಒಂದು ಶುಭ್ರ ನೀರನ್ನ ಕಲುಷಿತಗೊಳಿಸುತ್ತೋ ಆ ನೀರಿನಲ್ಲಿ ಇಳಿದು ಆ ರೀತಿಯಲ್ಲಿ ಈಕೆಯು ಕೈಕೇಯಿಯ ಮನಸ್ಸನ್ನು, ಸುಂದರವಾದ ಸರೋವರದಂತಿರುವಂತಹ ಮನಸ್ಸನ್ನ ಕಲುಷಿತಗೊಳಿಸಿದ್ಲು. ಯಾವ ರೀತಿಯಲ್ಲಿ ಅನ್ನೋದನ್ನ ನೋಡೋಣ ಮುಂದೆ. ಅಲಗು ಚಲಿತ ಜಂಜಾವತ ನಿಪ್ಪೇಪದೋಷ ದಶ ನೀರಿವ ಕಠೋರಃ ಶೀತಲಾಂಬೋಧ ಪಂಕ್ತ್ಯೋ ಅಪಘೃತ ಜನ ಸೌಖ್ಯಾನ್ ಮಂಥರ ಭೇದ ವಾಕ್ಯಾದಪಿ ಭರತ ಜನನ್ಯಾಂ ಹಂತ ದೌರ್ಜನ್ಯಮಾಸೇತ್. ವೇಗವಾಗಿ ಬೀಸುವ ಗಾಳಿಯೊಡಗೂಡಿ
ಮಳೆಯು ಸುರಿಯುವಾಗ ತಂಪಾದ ನೀರನ್ನು ಸುರಿಸುವ ಮೇಘಗಳ ಘರ್ಷಣೆಯಿಂದಲೇ ಸಿಡಿಲು ಸಹ ಉತ್ಪನ್ನವಾಗುತ್ತದೆ. ಮಳೆ ಸುರಿತಿರುವಾಗ ಆ ಮೇಘಗಳ ಘರ್ಜನೆಯಿಂದ ಅಲ್ಲಿ ಸಿಡಿಲು ಕೂಡ ಉಂಟಾಗುತ್ತೆ. ಅಂತಹ ಒಂದು ಪರಿಸ್ಥಿತಿ ಉಂಟಾಯಿತು ಆ ದಶರಥ ಮಹಾರಾಜನ ಆಸ್ಥಾನದಲ್ಲಿ. ಅದೇ ರೀತಿ ಜನರ ಸಂತೋಷವನ್ನು ದೂರೀಕರಿಸುವ ಮಂಥರೆಯ ಮಾತಿನಿಂದಾಗಿ ಕೈಕೇಯಿಯ ಮನಸ್ಸಿನಲ್ಲೂ ಕುಟಿಲತೆಯು ಉತ್ಪನ್ನವಾಯಿತು. ಮಂಥರೆಯ ಮಾತನ್ನ ಕೇಳಿದಂತಹ ಕೈಕೇಯಿಯ ಮನದಲ್ಲಿಯೂ ಕೂಡ ಕುಟಿಲತೆ ಉಂಟಾಯಿತು. ಸುಂದರ ಸರೋವರದಂತಿದ್ದಂತಹ ಕೈಕೇಯಿಯ ಮನಸ್ಸು ಕೂಡ ಕುಟಿಲತೆಯಿಂದ ತುಂಬಿತು. ಭರತನ ತಾಯಿಯಾದ ಕೈಕೇಯಿಯ ಹೃದಯದಲ್ಲಿಯೂ ಇಂತಹ ದುಷ್ಟ ಭಾವನೆಯು ಮೂಡಿತು. ಆ ಮಂಥರೆಯ ಮಾತನ್ನ ಕೇಳಿ ಕೈಕೇಯಿಯ ಮನಸ್ಸಿನಲ್ಲಿಯೂ ಕುಟಿಲತೆ ಉಂಟಾಯಿತು. ಏನ್ ಹೇಳ್ತಾಳೆ ಅವಳು ಮಂಥರೆ? ಹಾಗಾದ್ರೆ ಕೈಕೇಯಿಗೆ ಈಗಾಗಲೇ ನಿಮ್ಗೆ ರಾಮಾಯಣ ಗೊತ್ತಿರೋದ್ರಿಂದ ಮಕ್ಕಳೇ ವಿಚಾರ ತಿಳಿದಿದೆ. ಏನ್ ಹೇಳ್ತಾಳೆ ಮತ್ತೆ ಕೈಕೇಯಿಯ ಮನಸ್ಸು ಯಾಕೆ ಆ ರೀತಿ ಆಯ್ತು ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಯಂತಪುರ ವಾಸ್ತವ್ಯ ಶಂಬರಾಸುರ ಸಂಗರ ಸಂಗತ ವೇದನ ಪನೋದನಾರ್ಥಂ ಆತ್ಮನೆ ವಿತೀರ್ಣೆ ವರಾಯ ದಶರಥಾಯ ವರದ್ವಯಂ ನಿವೇದಯತ್. ಹಿಂದೆ ಒಮ್ಮೆ ಕೈಕೇಯಿಯು ದಶರಥ ಮಹಾರಾಜನಿಗೆ ಸಹಾಯವನ್ನ ಮಾಡಿರ್ತಾಳೆ. ಯಾವ ರೀತಿಯಲ್ಲಿ ಅಂದ್ರೆ, ಹಿಂದೆ ದಂಡಕಾರಣ್ಯದಲ್ಲಿ ವೈಜಯಂತಪುರದಲ್ಲಿದ್ದ ಶಂಬರನೆಂಬ ಅಸುರನೊಡನೆ ಯುದ್ಧ ಮಾಡುವಾಗ ಗಾಯಗೊಂಡ ದಶರಥನನ್ನ ಶುಶ್ರೂಷೆ ಮಾಡಿದ ಕೈಕೇಯಿಯು ಆತನಿಂದ 2 ವರಗಳನ್ನ ಪಡೆದಿದ್ಲು. ಯುದ್ಧದಲ್ಲಿ ಗಾಯಗೊಂಡಿರುವಂತಹ ದಶರಥನನ್ನ ಶುಶ್ರೂಷೆ ಮಾಡಿದಾಗ ದಶರಥ ಮಹಾರಾಜ 2 ವರಗಳನ್ನ ಕೊಟ್ಟಿರ್ತಾನೆ. ಯಾರಿಗೆ? ಕೈಕೇಯಿಗೆ 2 ವರಗಳನ್ನ ಕೊಟ್ಟಿರ್ತಾನೆ. ಅದನ್ನ ಅವಳು ಸಮಯ ಬಂದಾಗ ನಾನು ಕೇಳ್ಕೊತೀನಿ ಅಂತ ಹೇಳಿರ್ತಾಳೆ. ಹಾಗಾಗಿ ಈಗ ಮಂಥರೆ ಎಂಬ ಪಿಶಾಚಿಯ ಆವೇಶಕ್ಕೊಳಗಾಗಿ ಮೈಮರೆತಿರುವ ಕೈಕೇಯಿಯು ಆ 2 ವರಗಳನ್ನ ನೆರವೇರಿಸಿಕೊಡಬೇಕೆಂದು ದಶರಥ ಮಹಾರಾಜನಲ್ಲಿ ಕೇಳ್ಕೊಂಡ್ಳು. ಆ ಮಂಥರೆ ಎನ್ನುವಳು ಏನ್ ಹೇಳ್ಕೊಡ್ತಾಳೆ ಚಾಡಿ ಮಾತು, ಆ ಚಾಡಿ ಮಾತನ್ನ ಕೇಳ್ಕೊಂಡು ಈ ಕೈಕೇಯಿಯು ಸರಿಯಾದ ಸಮಯದಲ್ಲಿ ದಶರಥ ಮಹಾರಾಜನನ್ನ ನೀನು ನನಗೆ 2 ವರಗಳನ್ನ ಈಗ ದಯಪಾಲಿಸಬೇಕು ಅಂತ ಹೇಳಿ ಕೇಳ್ಕೊತಾಳೆ. ಮುಂದೆ ವಿಜ್ಞಾಪಿತಸ್ಯ ವರದ್ವಯಸ್ಯ ವಿನಿಯೋಗ ಪ್ರಕಾರಮೇವಾಹ ತಯೋರೇಕಸ್ಯ ಸರಂಭೋ ಭರತಸ್ಯ ಅಭಿಷೇಚನಂ ಅನ್ಯಸ್ಯ ವನ್ಯವೃತ್ಯೈವ ವನೆ ರಾಮಸ್ಯ ವರ್ತನಂ. ಏನ್ ಕೇಳ್ಕೊತಾಳಪ್ಪ ಅಂದ್ರೆ, 1 ವರದಿಂದ ಭರತನಿಗೆ ರಾಜ್ಯಾಭಿಷೇಕವಾಗಬೇಕೆಂದು, 1 ವರದಿಂದ ಭರತನಿಗೆ ರಾಜ್ಯಾಭಿಷೇಕವಾಗಬೇಕೆಂದು, ಮತ್ತೊಂದು ವರದಿಂದ ತಾಪಸ ವೇಷವನ್ನು ಧರಿಸಿ ರಾಮನು ಕಾಡಿಗೆ ಹೋಗಬೇಕೆಂದು ಬಯಸಿದಳು. ಇದನ್ನ ಹೇಳ್ಕೊಟ್ಟಿರೋರು ಯಾರು? ಮಂಥರೆ. ಸರಿಯಾದ ಸಮಯಕ್ಕೆ ಕೈಕೇಯಿಗೆ ಹೇಳ್ತಾಳೆ ಏನಂತ, ಭರತನಿಗೆ ರಾಜ್ಯ ಪಟ್ಟಾಭಿಷೇಕ ಆಗ್ಲಿ, ಶ್ರೀರಾಮಚಂದ್ರ ಕಾಡಿಗೆ ಹೋಗ್ಲಿ ಅಂತ ಆ ಮಂಥರೆ ಹೇಳ್ಕೊಟ್ಟಿರ್ತಾಳೆ. ಅದೇ ವರವನ್ನ ಈ ದಶರಥ ಮಹಾರಾಜನ ಬಳಿ 2 ವರಗಳನ್ನ ಬೇಡ್ಕೋತಾಳೆ. ಯಾರು? ಕೈಕೇಯಿ ಬೇಡ್ಕೋತಾಳೆ. 1 ವರದಿಂದ ಭರತನಿಗೆ ರಾಜ್ಯಾಭಿಷೇಕವಾಗಬೇಕೆಂದು, ಮತ್ತೊಂದು ವರದಿಂದ ತಾಪಸ ವೇಷವನ್ನ ಧರಿಸಿ ರಾಮನು ಕಾಡಿಗೆ ಹೋಗಬೇಕೆಂದು ಬಯಸ್ತಾಳೆ. ನಂತರ ತದಾನಿಂ ಕಿಂ ಜಾತಮಿತ್ಯಾಹ ತಸ್ಮಿನ್ ಕ್ಷಣೆ ವರಯುಗಂ ಚಿರತತ್ಪತಾಮ್ರ ನಾರಾಚ ವೇದ ಪರುಷಂ ಶ್ರವಸಿ ವಿಧಾರ್ಯ ಸತ್ಯ ಪ್ರಹಾಣ ಚಕಿತಸ್ಯ ನೃಪಸ್ಯ ಕಾಮ ಮೂಢಿಚಕಾರ ಹೃದಯ ಪುಟ ಪಾಕರೀತಿಂ. ಆ ಕ್ಷಣದಲ್ಲಿಯೇ, ಯಾವಾಗ ದಶರಥ ಮಹಾರಾಜ ಕೈಕೇಯಿ ಈ ರೀತಿ ಹೇಳಿದ್ಲೋ ಆಗ ಆ ಕ್ಷಣದಲ್ಲಿಯೇ ಬಹಳ ಕಾಲ ಕಾಯಿಸಿದ ತೀಕ್ಷ್ಣವಾದ ತುದಿಯುಳ್ಳ ತಾಮ್ರದ ಶಲಾಕೆಯಂತಿರುವ ವರರೂಪವಾದ ಆ ಮಾತು ಸತ್ಯಭಂಗವಾಗುವುದೆಂದು ಭೀತನಾದ ರಾಜ ದಶರಥನ ಕಿವಿಯ ಒಳಹೊಕ್ಕು ಹೃದಯವನ್ನ ಪ್ರವೇಶಿಸಿ ಪುಟಪಾಕಕ್ಕಿತ್ತಂತಾಯಿತು. ಇಂತಹ ಒಂದು ಘೋರವಾದಂತಹ ಮಾತನ್ನ ಕೈಕೇಯಿಯಿಂದ ವರ ಕೇಳಲ್ಪಟ್ಟಾಗ ದಶರಥ ಮಹಾರಾಜನಿಗೆ ಬಹಳ ಕಾಲ ಕಾಯಿಸಿ ತೀಕ್ಷ್ಣವಾದ ತುದಿಯುಳ್ಳಂತಹ ತಾಮ್ರದ ಶಲಾಕೆಯಂತಿರುವ ವರರೂಪವಾದ ಮಾತು ಸತ್ಯಭಂಗವಾಗುವುದೆಂದು ಭೀತನಾದ ರಾಜ ದಶರಥನ ಕಿವಿಯ ಒಳಹೊಕ್ಕು ಹೃದಯವನ್ನ ಪ್ರವೇಶಿಸಿತು. ಅಷ್ಟು ನೋವಾಯಿತು ದಶರಥ ಮಹಾರಾಜನಿಗೆ. ಪುಟಪಾಕಕ್ಕಿಟ್ಟಂತಾಯಿತು ಅಂತ ಹೇಳ್ತಾರೆ ನೋಡಿ ಮಕ್ಕಳೇ. ರಾಜನ ಕಿವಿಯ ಮೂಲಕವಾಗಿ ಪ್ರವೇಶಿಸಿದ ತೀಕ್ಷ್ಣ ಮಾತು ಹೃದಯದ ಹೊಳಹೊಕ್ಕು ಹೃದಯವನ್ನು ಅಪಾರವಾಗಿ ದಹಿಸಿತು. ಬಹಳ ನೋವುಂಟಾಯಿತು. ಯಾರಿಗೆ? ದಶರಥ ಮಹಾರಾಜನಿಗೆ. ಮುಂದೆ ತನಯ ವಿರಹ ವಾರ್ತಾ ಮಾತ್ರ ಸಂತಪ್ಯಮಾನಾದತ ದಶರಥ ಚಿತ್ತ ಚೇತನ ನಿರ್ಜಗಾಮ ದವಹುತ ವಹರೋಚಿತ್ ಜ್ವಾಲಾಯ ಲೇಹ್ಯಮಾನ ಜಟಿತಿ ಗಹನ ಗುಲ್ಮ ದುಜ್ಜಿಹಾನ ಮೃಗೀವ. ಅನಂತರ ಕಾಡ್ಗಿಚ್ಚು ಉರಿಯುತ್ತಿರುವ ದಟ್ಟವಾದ ಪೊದೆಯೊಳಗಿದ್ದ ಹೆಣ್ಣು ಜಿಂಕೆಯು ಹೇಗೆ ಪಲಾಯನ ಮಾಡುವುದೋ ಅದೇ ರೀತಿಯಲ್ಲಿ ರಾಮನ ವಿಯೋಗವನ್ನ
ಹೊಂದಬೇಕೆಂಬ ಮಾತನ್ನು ಕೇಳಿದೊಡನೆಯೇ ದಶರಥನ ಚೇತನವು ಅವನಿಂದ ದೂರವಾಯಿತು. ರಾಜನು ಮೂರ್ಛಿತನಾದನು. ನೋಡಿ ಮಕ್ಕಳೇ, ದಶರಥ ಮಹಾರಾಜನಿಗೆ ಬಹಳ ಆಘಾತ ಉಂಟಾಗುತ್ತೆ ಕೈಕೇಯಿಯು ಕೇಳ್ಕೊಳ್ಳುವಂತಹ ವರದಿಂದ. ಆಗ ಹೇಗೆ ಕಾಡ್ಗಿಚ್ಚಿನೊಳಗೆ ಸಿಕ್ಕಿರುವಂತಹ ಜಿಂಕೆ ಹೆದರಿ ಪಲಾಯನವನ್ನು ಮಾಡುವಂತೆ ಈತನಲ್ಲಿದ್ದಂತಹ ರಾಮನ ವಿಯೋಗದ ಮಾತನ್ನ ಕೇಳಿದಂತಹ ದಶರಥನ ಚೇತನವು ಕೂಡ ಆತನಿಂದ ದೂರವಾಗುತ್ತೆ. ಅಂದ್ರೆ ಆತನು ಮೂರ್ಛೆಯನ್ನ ಹೊಂದುತ್ತಾನೆ, ಪ್ರಜ್ಞಾಹೀನನಾಗ್ಬಿಡ್ತಾನೆ. ನಂತರ ಅಥ ದಶರಥ ಕಥಮಪಿ ಲಬ್ಧ ಸಂಜ್ಞ ಕೈಕೇಯಿಮಭಾಷತ ತತ್ ಪ್ರಕಾರಮೇವಾಹ. ಅನಂತರ ಹೇಗೋ ಜಾಗೃತನಾದ ದಶರಥನು ಕೈಕೇಯಿಯನ್ನು ಕುರಿತು ಈ ರೀತಿ ಹೇಳ್ತಾನೆ. ಈ ಮಾತನ್ನು ಕೇಳಿದಂತಹ ಬಹಳ ನೊಂದಂತಹ ದಶರಥ ಮಹಾರಾಜನು ಕೈಕೇಯಿಯನ್ನ ಕುರಿತು ಹೇಳ್ತಾನೆ. ಏನ್ ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಇಂದಿನ ದಿನದ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಂದಿನ ದಿನದ ಪಾಠದ ಸಾರಾಂಶವನ್ನು ನೋಡೋಣ. ಯಾವಾಗ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಮಂತ್ರಿಗಳು ಮತ್ತು ನಾಗರಿಕರೊಡನೆ ಮಾತನಾಡಿದಾಗ ಎಲ್ಲರೂ ಕೂಡ ಬಹಳ ಸಂತೋಷವನ್ನ ಪಡ್ತಾರೆ. ಅದಾದ ನಂತರ ದಶರಥ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ನಾನು ಇನ್ನೂ ವಾನಪ್ರಸ್ಥಾಶ್ರಮಕ್ಕೆ ಹೋಗಿಲ್ಲ, ಆಗ್ಲೇ ಬಾಲ್ಯಾವಸ್ಥೆಯಲ್ಲಿರುವ ರಾಮನನ್ನ ಕಂಡ್ರೆ ಜನ ಇಷ್ಟೊಂದು ಸಂತೋಷ ಪಡ್ತಾರಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಆತ ತನ್ನ ಮಂತ್ರಿಗಳನ್ನ ಕೇಳ್ತಾನೆ, ಹೇಗೆ ಶ್ರೀರಾಮಚಂದ್ರನ ಮೇಲೆ ಇಷ್ಟೊಂದು ಪ್ರೀತಿ ವಾತ್ಸಲ್ಯ ಬಂತು ಜನಗಳಿಗೆ ಅಂತ. ಆಗ ಎಲ್ಲರೂ ಹೇಳ್ತಾರೆ, ರಾಮನನ್ನ ಕಂಡ್ರೆ ಬಹಳ ಪ್ರೀತಿ ಇದೆ, ಯಾಕೆಂದ್ರೆ ಬಾಯಾರಿದ ಚಕೋರ ಪಕ್ಷಿ ಚಂದ್ರನನ್ನ ಬಯಸುವುದೇ ಹೊರತು ಕ್ಷೀರಸಾಗರವನ್ನಲ್ಲ ಅಂತ ಹೇಳಿ ಉದಾಹರಣೆಯನ್ನ ಹೇಳ್ತಾರೆ. ಆನಂತರ ಪುಷ್ಯ ನಕ್ಷತ್ರದ ದಿನದಂದು ನಿನಗೆ ಪಟ್ಟಾಭಿಷೇಕವನ್ನ ಮಾಡ್ತೀನಿ ಅಂತ ದಶರಥ ಮಹಾರಾಜ ರಾಮನನ್ನ ಕರೆದು ಹೇಳ್ತಾನೆ. ಆನಂತರ ರಾಮ ವಿಚಾರವನ್ನ ತನ್ನ ತಾಯಿಯಾದ ಕೌಸಲ್ಯಗೆ ಹೇಳಿ ತನ್ನ ಭವನಕ್ಕೆ ತಿರುಳುತ್ತಾನೆ. ಅದಾದ ನಂತರ ಈ ವಿಚಾರ ಎಲ್ಲರಿಗೂ ತಿಳಿದಿತ್ತೆ. ಆಗ ಕೈಕೇಯಿಯ ದಾಸಿ ಆದಂತಹ ಮಂಥರೆ ಒಂದು ಕುಟಿಲತೆಯ ಯೋಚನೆಯನ್ನ ಮಾಡ್ತಾಳೆ. ಆಕೆ ಸುಂದರವಾದಂತಹ ನೀರಿಗೆ ಎಮ್ಮೆ ಹೋಗಿ ಹೇಗೆ ಆ ನೀರನ್ನ ಕಲುಷಿತ ಮಾಡುತ್ತೋ ಆ ರೀತಿಯಲ್ಲಿ ಕೈಕೇಯಿಯ ಮನಸ್ಸನ್ನ ಹಾಳು ಮಾಡ್ತಾಳೆ. ಹಿಂದೆ ಯುದ್ಧದಲ್ಲಿ ಕೈಕೇಯಿಯು ದಶರಥ ಮಹಾರಾಜನಿಗೆ ಆತ ಗಾಯಗೊಂಡಾಗ ಶುಶ್ರೂಷೆ ಮಾಡಿರ್ತಾಳೆ. ಆಗ ದಶರಥ ಮಹಾರಾಜ ಹೇಳಿರ್ತಾನೆ, ನೀನು 2 ವರಗಳನ್ನ ಕೇಳ್ಕೊ ಅಂತ ಹೇಳಿ. ಆ ವರವನ್ನ ಈ ಸಮಯದಲ್ಲಿ ಕೇಳಲು ಮಂಥರೆ ಕೈಕೇಯಿಗೆ ಚಾಡಿ ಹೇಳ್ಕೊಡ್ತಾಳೆ. ಆ ವರದಲ್ಲಿ ಮೊದಲನೆಯ ವರವು ತನ್ನ ಮಗನಾದ ಕೈಕೇಯಿಯ ಮಗನಾದಂತಹ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತಲೂ, 2ನೇ ವರದಲ್ಲಿ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಈ ವಿಚಾರವನ್ನ ಕೈಕೇಯಿ ದಶರಥ ಮಹಾರಾಜನಿಗೆ ತಿಳಿಸಿದಾಗ ದಶರಥ ಮಹಾರಾಜನಿಗೆ ಬಹಳ ನೋವು ಉಂಟಾಗುತ್ತೆ. ಆ ನೋವನ್ನ ಅವನಿಗೆ ತಡೆಯಲಾರದೆ ಆತ ಕಾಡ್ಗಿಚ್ಚಿನಲ್ಲಿ ಸಿಕ್ಕಿದಂತಹ ಜಿಂಕೆ ಹೇಗೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಒದ್ದಾಡುತ್ತೋ ಆ ರೀತಿಯಲ್ಲಿ ಆ ಚೇತನವು ಕೂಡ ಅವನಿಂದ ದೂರ ಹೋಗುತ್ತೆ. ಅಂದ್ರೆ ಆತ ಪ್ರಜ್ಞಾಹೀನನಾಗ್ಬಿಡ್ತಾನೆ. ಅನಂತರ ಹೇಗೋ ತಾನು ಸ್ವಲ್ಪ ಜಾಗೃತನಾಗಿ ಕೈಕೇಯಿಯನ್ನ ಕುರಿತು ಈ ರೀತಿ ಹೇಳ್ತಾನೆ. ಆತನಿಗೆ ಬಹಳ ನೋವು ಉಂಟಾಗುತ್ತೆ. ಯಾರಿಗೆ? ದಶರಥ ಮಹಾರಾಜನಿಗೆ. ಇಷ್ಟು ವಿಚಾರ ಇಂದಿನ ತರಗತಿಯದು ಮಕ್ಕಳೇ. ಹಾಗಾಗಿ ಪಾಠದ ಮುಂದಿನ ವಿಚಾರಗಳನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.